ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ಈಗಾಗಲೇ ನೀವೆಲ್ಲರೂ ಸಹ ಯೋಚನೆ ಮಾಡ್ತಾ ಇದ್ದೀರಾ 24x7 ಲೈವ್ ಯಾಕೆ ಗುರು ಟೆಲಿಕಾಸ್ಟ್ ಆಗ್ತಾ ಇಲ್ಲ, ಸಾಟರ್ಡೇನು ಸಹ 24x7 ಲೈವ್ ಬರ್ತಾ ಇತ್ತಲ್ವ ಅಂತ. ಸೊ ಅದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು ಬಿಗ್ ಬಾಸ್ 24x7 ಲೈವ್ ಅಂತ ಏನ್ ಟೆಲಿಕಾಸ್ಟ್ ಆಗುತ್ತೆ, ಅದು ಒನ್ ಡೇ ಪ್ರೀವಿಯಸ್ ಆಗಿ ನಮ್ಗೆ ಟೆಲಿಕಾಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಶುಕ್ರವಾರ ನಡೆದಿರುವಂತ ಲೈವ್ ಅನ್ನು ನಮ್ಗೆ ಶನಿವಾರ ತೋರಿಸ್ಕೊಡ್ತಾರೆ. ಇಲ್ಲಿ ಶನಿವಾರ ನಡೆದಿರುವಂತ ಇವೆಂಟ್ಸ್ ಆಗಿರ್ಬೋದು, ಕಂಟೆಂಟ್ ನ ಆಗಿರ್ಬೋದು, ನಮ್ಗೆ ಭಾನುವಾರ ತೋರಿಸ್ಕೊಡ್ತಾರೆ. ಆ ತರ ಯಾವತ್ತೇ ಆಗ್ಲಿ ನಮ್ಗೆ 24x7 ಲೈವ್ ಅವ್ರು ತೋರಿಸ್ಕೊಡೋದು. ಎಲ್ಲೂ ಸಹ ಡೈರೆಕ್ಟ್ ಆಗಿ ಲೈವ್ ನೇ ನಮ್ಗೆ ತೋರಿಸೋದಿಲ್ಲ ಅವರು. ಸೊ ಈ ಒಂದು ಉದ್ದೇಶದಲ್ಲಿ ಶುಕ್ರವಾರನೇ ಬಿಗ್ ಬಾಸ್ ಮನೇಲಿ ಮೈನ್ ಆಗಿರುವಂತ ಏನಾದ್ರು ಇವೆಂಟ್ ಆಗಿರಬಹುದು, ಇಲ್ಲ ಅಂದ್ರೆ ಶನಿವಾರ ನಡಿಬೇಕಾದಂತ ಪಂಚಾಯಿತಿಯ ಶೂಟಿಂಗ್ ಶುಕ್ರವಾರನೇ ಪ್ರಾರಂಭವಾಗಿರಬಹುದು. ಅದೇ ಉದ್ದೇಶಕ್ಕೆ ಇಲ್ಲಿಗೆ ನಮಗೆ ನಿನ್ನೆ ಮಿಡ್ ನೈಟ್ ಇಲ್ಲಿ ಲೈವ್ ಸ್ಟ್ರೀಮಿಂಗ್ ನ ಆಫ್ ಮಾಡಿದ್ದಾರೆ. ರಿಪೀಟೆಡ್ ಟೆಲಿಕಾಸ್ಟ್ ಸ್ಟ್ರೀಮ್ ಏನಿದೆ ಅದನ್ನ ಪ್ಲೇ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ರೂಮರ್ಸ್ ಬರ್ತಾ ಇದೆ. ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಪೇರೆಂಟ್ಸ್, ತಂದೆ ಮತ್ತೆ ತಾಯಿಯರು ಇಬ್ರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ಉದ್ದೇಶಕ್ಕೆ ಇಲ್ಲಿ ಬಿಗ್ ಬಾಸ್ ಅವರು ಲೈವ್ ಸ್ಟ್ರೀಮಿಂಗ್ ನ ಆಫ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಪರ್ಸನಲಿ ಕೇಳೋದ್ರಲ್ಲಿ 100% ತಪ್ಪು ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಈಗ ಕಾವ್ಯವರ ತಂದೆ ಮತ್ತೆ ತಾಯಿಯವರು ಇಬ್ರು ಸಹ ಎಂಟ್ರಿ ಕೊಟ್ರು ಲೈವ್ ಸ್ಟ್ರೀಮಿಂಗ್ ಆಫ್ ಮಾಡೋ ಅಷ್ಟರ ಮಟ್ಟಿಗೆ ಅಲ್ಲಿ ಏನ್ ನಡೆಯುತ್ತೆ. ಅವ್ರು ಬಂದ್ರು ಸಹ ನಿನ್ನ ತಮ್ಮ ಮತ್ತೆ ತಾಯಿ ಬಂದಾಗ ಸರಿಯಾದಂತ ರೀತಿಯಲ್ಲಿ ಮಾತುಕತೆ ಮಾಡ್ಲಿಲ್ಲ. ಬಿಗ್ ಬಾಸ್ ಮೂಲ ನಿಯಮನೇ ಮೀರ್ಬಿಟ್ಟಿದ್ದಾರೆ. ಸೊ ನೀನ್ ಚೆನ್ನಾಗಿ ಆಡ್ತಾ ಇದೆಯಾ, ಚೆನ್ನಾಗಿರೋ ನಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ಅಂತ ಹೇಳ್ತಾರೆ ಹೊರತು, ದೊಡ್ಡದಾಗ ಅಲ್ಲೇನೋ ನಾವು ನೋಡದೇ ಇರೋಂತ ದೃಶ್ಯಾವಳಿ ಆಗಿರ್ಬೋದು, ಮಾತುಗಳಾಗಿರ್ಬೋದು ಅವ್ರು ಮಾತಾಡೋದಿಲ್ಲ. ಆ ಒಂದು ಉದ್ದೇಶದಲ್ಲಿ ಅವ್ರು ಬಂದಿದ್ದ ಮಾತ್ರಕ್ಕೆ ಇಲ್ಲಿ ಲೈವ್ ಸ್ಟ್ರೀಮಿಂಗ್ ಆಫ್ ಮಾಡಿದಾರೆ ಅನ್ನೋದು ಸಿಕ್ಕಾಪಟ್ಟೆ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್ ಗೆ ನಿಮ್ಗೆ ಹೇಳ್ಬೇಕಂದ್ರೆ, ನಿನ್ನೆ ಲೈವ್ ನಲ್ಲಿ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆಗಿದ್ದನ್ನ ಸಹ ನಮ್ಗೆ 24x7 ಲೈವ್ ನಲ್ಲಿ ತೋರಿಸ್ತಾ ಇದ್ರು. ಬಟ್ ಎಪಿಸೋಡ್ ನಲ್ಲಿ ಇನ್ನ ಸಹ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆಗಿರೋದಾಗಿರ್ಬೋದು, ಟಾಸ್ಕ್ ಕಂಪ್ಲೀಟ್ ಆಗಿರೋದಾಗಿರ್ಬೋದು ನಮ್ಗೆ ತೋರ್ಸೇ ಇಲ್ಲ. ಸೊ ಇಲ್ಲಿ ಬಿಗ್ ಬಾಸ್ ಅವ್ರು ಕೇವಲ ಕಾವ್ಯ ಅವರ ಪೇರೆಂಟ್ಸ್ ನ ತೋರಿಸದೇ ಇರೋ ಉದ್ದೇಶಕ್ಕೆ ಅಥವಾ ಅವ್ರು ಏನ್ ಮಾತಾಡ್ಕೊಂಡ್ರ ಅಂತ ನಮ್ಗೆ ಗೊತ್ತಾಗಿರೋ ಇದಕ್ಕೆ ಲೈವ್ ಸ್ಟ್ರೀಮಿಂಗ್ ಆಫ್ ಮಾಡಿದಾರೆ ಅಂತ ಹೇಳೋದು ಸಿಕ್ಕಾಪಟ್ಟೆ ತಪ್ಪಾಗುತ್ತೆ. ಅದು ಸರಿಯಾದಂತ ಮಾಹಿತಿ ಇಲ್ಲ. ನಿಮಗೆ ಹೇಳೋದೇ ಇಷ್ಟೇ, ನಾನು ಶುಕ್ರವಾರನೇ ಪಂಚಾಯಿತಿ ಪ್ರಾರಂಭವಾಗಿರ್ಬೋದು. ಈಗಾಗಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಸುದೀಪ್ ಸರ್ ಈ ಒಂದು ವಾರ ಪಂಚಾಯಿತಿಗೆ ಬರ್ತಾ ಇಲ್ಲ. ಕಿಚ್ಚನ ಪಂಚಾಯಿತಿಯ ಬದಲಾಗಿ ಬೇರೆ ಇಬ್ಬರು ಗೆಸ್ಟ್ ಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇದಾರೆ ಪಂಚಾಯಿತಿ ನಡೆಸೋದಕ್ಕೆ ಅಂತ ಹೇಳ್ತಾ ಇದಾರೆ. ಅದರಲ್ಲಿ ಡೈರೆಕ್ಟರ್ ಪ್ರೇಮ್ ಒಬ್ರು ಕನ್ಫರ್ಮ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೇ ಬಿ ಅವರ ಡೇಟ್ಸ್ಗೋಸ್ಕರ ಮೇ ಬಿ ಶುಕ್ರವಾರನೇ ಶೂಟಿಂಗ್ ಪ್ರಾರಂಭವಾಗಿರ್ಬೋದು. ಅದೇ ಉದ್ದೇಶಕ್ಕೆ ಲೈವ್ ಸ್ಟ್ರೀಮಿಂಗ್ ಆಫ್ ಮಾಡಿರ್ತಾರೆ. ಅಂಡ್ ಈ ಒಂದು ವಾರ 100% ಎಲಿಮಿನೇಷನ್ ಪ್ರೋಸೆಸ್ ಅಂತೂ ಇದ್ದೇ ಇದೆ. ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ ಆಗಿರ್ಬೋದು ಅಂಡ್ ಸಾಟರ್ಡೆ ಮತ್ತೆ ಸಂಡೇ ನಾವೇನು ಪಂಚಾಯತಿಗೆ ವೈಟ್ ಮಾಡ್ತಾ ಇದೀವಿ, ಅದರ ಉದ್ದೇಶದಲ್ಲಿ ಅವ್ರು ಯಾವ ತರ ಕಿಚನ್ ಇಲ್ಲದ ಯಾವ ತರ ಆಡಿಯನ್ಸ್ ನ ಶೋ ನೋಡೋ ತರ ಮಾಡ್ಬೇಕು ಅಂತ ಅವ್ರದೇ ರೀತಿಯ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದೇ ಉದ್ದೇಶಕ್ಕೆ ಲೈವ್ ಸ್ಟ್ರೀಮಿಂಗ್ ಆಫ್ ಮಾಡಿರ್ತಾರೆ. ಸೊ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ನೆಗೆಟಿವಿಟಿಗೆ ಜಾಸ್ತಿ ತಲೆ ಕೊಡಕ್ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ನಿಮ್ಗೆ ಪಂಚಾಯತಿ ಕುರಿತಾಗಿರ್ಬೋದು, ಎಲಿಮಿನೇಷನ್ ಕುರಿತಾಗಿರ್ಬೋದು, 24x7 ಲೈವ್ ಕುರಿತಾಗಿ ಕನ್ಫರ್ಮ್ ಅಪ್ಡೇಟ್ಸ್ ಇದ್ರೆ ಮಾತ್ರ ವಿಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.